ಸೊ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಪ್ರೆಸೆಂಟ್ ನಾನು ರಾಯಚೂರು ಸ್ಟೇಷನಲ್ಲಿದ್ದೀನಿ. ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದಾನೆ ಬಿಡೋಗೆ. ಇಲ್ಲಿ ಕುಂದ್ರಕ್ಕೆ ಸ್ವಲ್ಪ ಸ್ಪೇಸ್ ಆದರೂ ಸಿಕ್ಕಿದೆ. ಈ ಟ್ರೈನ್ ಆದರೂ ಫುಲ್ಲು ರಶ್ ಅಂತಿದೆ. ಇದೊಂದೇ ಅಲ್ಲ, ಮುಂದೆ ಇನ್ನೊಂದು ಡಬ್ಬಿ ಇತ್ತು, ಅದನ್ನು ಫುಲ್ಲಾಗಿದೆ. ಈಗ ಇದೇ ನನಗೆ ಈ ಸೀಟ್ ಸಿಕ್ಕಿದ್ದೆ ನಮ್ಮದು ಲಕ್ಕಿ ಅನ್ಮಾತು ನಾನು. ನೋಡ್ರಿ ಭಾಳ ರಶ್ ಆದರೂ ಇದೆ. ತೋರಿಸ್ತೀನಿ ಗಾಯ್ಸ್ ನಿಮಗೆ. ಈಗ ನಾನು ಹಿಂದೆ ನೋಡ್ರಿ, ನನ್ನ ಹಿಂದೆ ತೋರಿಸ್ತೀನಿ ನಿಮಗೆ. ಈಗ ಗಾಯ್ಸ್ ಟ್ರೈನ್ ಆದರೆ ಮೂವ್ ಆಗಿದೆ. ಇನ್ನೂ ಏನು ಊಟ ಆದರೂ ಮಾಡಿಲ್ಲ ನಾನು. ನೋಡ್ಬೇಕು ಗಾಯ್ಸ್, ಮುಂದೆ ಏನಾದರೂ ಎಗ್ ರೈಸು ಏನಾದರೂ ಅಂಥದ್ದು ಬಂದರೆ ನೋಡಬೇಕು, ಅದೇ ತೊಗೋಬೇಕು, ಇಲ್ಲೇ ತಿನ್ನಬೇಕು. ನೋಡಮ್ ಗಾಯ್ಸ್, ಮುಂದೆ ಏನಾದರೂ ಇನ್ಸಿಡೆನ್ಸ್ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಇಶ್ಯೂಸ್ ಆದರೆ ಸ್ವಲ್ಪ ತಾದ ಮೇಲೆ ನಮ್ಮ ಟ್ರೈನಲ್ಲಿ ಇಲ್ಲಿ ಜಗಳ ನಡೀತದೆ ಮಾತು. ನೋಡ್ರಿ ಹಿಂದೆ ಏನು ಕಾಣಿಸ್ತಿದೆ, ಅಲ್ಲಿ ಜಗಳ ನಡೀತಿದೆ. ಇಲ್ಲಿ ಟ್ರೈನಲ್ಲಿ ಸೋ ಮಚ್ ರಶ್ ಇದೆ ಗಾಯ್ಸ್. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಮೇಲೆ ಆರಾಮ್ ಕುಂತಿದ್ದೀನಿ. ಕೆಲವರಿಗೆ ಅದೇ ಪ್ಲೇಸೇ ಸಿಕ್ಕಿಲ್ಲ. ಇಲ್ಲಿ ನೋಡ್ಬೋದು, ನಾನೇ ಲಕ್ಕಿಯೆಸ್ಟ್ ಪರ್ಸನ್ ಅನ್ಕೋಬೇಕು. ನಿಮ್ಗೆ ಸಿಟ್ಟು ಸಿಕ್ಕೇ ನಿಮ್ಗೆ ಲಕ್ಕಿ ಅನ್ಕೋಬೇಕು. ಇನ್ನು ನಾನು ಕಂಪೇರ್ ಮಾಡಿದರೆ ಭಾಳ ಜನಕ್ಕೆ ಇಲ್ಲಿ ಸೀಟೇ ಸಿಕ್ಕಿಲ್ಲ. ಅಲ್ಲಿ ಮುದಿಯವರಿದ್ದಾರೆ, ಹುಡುಗರಿದ್ದಾರೆ. ಫೈನಲಿ ಈಗ ನಮ್ಮ ಸ್ಟೇಷನ್ ಆದರೆ ಬಂದುಬಿಟ್ಟಿದೆ, ಮೆಜೆಸ್ಟಿಕ್. ಈಗ ನಾವು ಟ್ರೈನಿಂದ ಹೊರಗಾದ್ರೆ ಬಂದಿದ್ದೀವಿ. ಈಗ ಹೊರಗೆ ಹೋಗ್ಬೇಕು, ಸ್ಟೇಷನ್ದ ಹೊರಗೆ ಹೋಗ್ಬೇಕು. ಯಾಕಡೆ ಹೋಗ್ಬೇಕು ಗೊತ್ತಿಲ್ಲ, ಯಾಕಂದರೆ ಇದು ನನ್ನ ಸೆಕೆಂಡ್ ಟೈಮ್ ಅನ್ಮಾತಿದ್ದು. ನಾನು ಬೆಂಗಳೂರಿಗೆ ವಿಸಿಟ್ ಮಾಡಿದ್ದು. ಫಸ್ಟ್ ಟೈಮು ನನ್ನ ಫ್ರೆಂಡ್ಸ್ ಇದ್ದರು, ಅವರೇ ನೋಡಿಕೊಂಡ್ರು ಯಾಕಡೆ ಹೋಗ್ಬೇಕು ಯಾಕಡೆ ಇಲ್ಲ. ಯಾಕಂದರೆ ಅವರಿಗೆಲ್ಲ ಗೊತ್ತಿತ್ತು, ಅವ್ರ ಜೊತೆ ಬಂದಿದ್ನಲ್ಲ, ಅವರೇ ಕರ್ಕೊಂಡು ಹೋದರು. ಈಗ ನಾನು ಸಿಂಗಲ್ ಬಂದೀನಿ. ನನಗೆ ಡೈರೆಕ್ಷನ್ಸ್ ಗೊತ್ತಿಲ್ಲ. ಎಲ್ಲಿ ಇಳಿದ ಮೇಲೆ ಸ್ಟೇಷನಲ್ಲಿ ರೈಲ್ ಇಳಿದ ಮೇಲೆ ಎಕಡೆ ಹೋಗ್ಬೇಕಂದ್ರೆ ನನಗೆ ಗೊತ್ತಿಲ್ಲ. ಜಸ್ಟ್ ಯಾರಿಗಾದ್ರೂ ಕೇಳಬೇಕು, ಕೇಳಿಕೇಸಿ ನಮ್ಮ ದಾರಿ, ನಮ್ಮ ಪಯಣ ಎಕಡೆ ಅಂತ ಸಾಗಿಸ್ಬೇಕು. ಸೊ ಈಗ ನಾನು ಸ್ಟೇಷನ್ ಹೊರಗಾದ್ರೂ ಬಂದ್ಬಿಟ್ಟಿನಿ. ಈಗ ಎಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಭಾಳ ಜನ ಆದರೂ ವೇಟ್ ಮಾಡ್ತಾ ಇದ್ದಾರೆ ಅವರವರ ಅವರವರ ಮನೆಗೆ ಹೋಗೋಕ್ಕೆ. ಆದರೆ ಈಗ ನಾವು ಎಕಡೆ ಹೋಗ್ಬೇಕು ನನಗಾದ್ರೂ ಗೊತ್ತಾಗ್ತಾ ಇಲ್ಲ. ನೋಡಬೇಕು. ಈಗ ನಮ್ಮ ಫ್ರೆಂಡ್ಸ್ಗಾದ್ರೂ ಕಾಲ್ ಮಾಡ್ತೇನೆ. ಫ್ರೆಂಡ್ಸಿಗೆ ಕಾಲ್ ಮಾಡಿ ಗಾಯ್ಸ್ ಅವ್ರ ಸಜೆಷನ್ ಆದರೂ ತೊಗೋಬೇಕು. ಯಾಕಂದರೆ ನನಗಂತೂ ಏನು ಗೊತ್ತಿಲ್ಲ. ಇಲ್ಲಾಂದರೆ ಇಲ್ಲಿ ಯಾರಿಗಾದ್ರೂ ಕೇಳಬೇಕು ಎಕಡೆ ಹೋಗ್ಬೇಕಂತ. ಸೊ ಈಗ ಕೆಳಗಿಳಿದು ಇಲ್ಲಿ ಹೇಳಿದ್ರು ನನ್ನ ಮತ್ತು ಇಲ್ಲಿ 2 ರಸ್ತೆಗಳು ಕಾಣುತ್ತೆ. ಒಂದು ನನ್ನಿಂದ, ಇನ್ನೊಂದು ಈ ಕಡೆ. ಈ ರೂಟು ಮೆಟ್ರೋಗೆ ಹೋಗುತ್ತೆ ಅಂತ ಹೇಳಿದರು, ಆದರೆ ಈ ರೂಟು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಅಂತ ಹೇಳಿದರು. ಈಗ ಗ್ಯಾಸ್ ಮೋಸ್ಟ್ಲಿ ಈಗ ನಾವು ಕಾಮನ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಂತಲೇ ಈ ರೂಟ್ ಆದರೂ ಹೇಳ್ತಾ ಇದ್ದೀನಿ. ಯಾಕಂದರೆ ನಂತರ ಭಾಳ ಜನ ಇರ್ತಾರೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಬರೋರು. ಸೊ ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅದಕ್ಕೆ ನಾನು ಈ ದಾರಿ ಆದರೂ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಎಲ್ಲ ಥರದ ಬಟ್ಟೆಗಳು ಏನೋ ಮಾರ್ಕೆಟಿಂಗ್ ಇಲ್ಲೇ ಇದೆ. ಎಲ್ಲ ವಾಚಸ್ ಏನು ಬೇಕಾದ್ರೆ ನಮ್ಗೆ ಇಲ್ಲೇ ಸಿಗುತ್ತೆ. ಶೂಸ್ ಇಲ್ಲಿಂದ ಎಕಡೆ ಹೋಗ್ಬೇಕು ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಎಕಡೆ ಹೋಗ್ಬೇಕು ಹಿಂಗ. ಈಗ ನಾನು ಮಾರ್ತಾಳಿಗೆ ಹೋಗ್ಬೇಕು ಹಿಂಗೆ. ಥ್ಯಾಂಕ್ ಯು. ನೋಡ್ರಿ, ಈಗ ಕೇಳಿದರೆ ಯಾರಾದರೂ ಹೇಳ್ತಾರೆ ನಿಮ್ಗೆ ಅಡ್ರೆಸ್ಸು. ಫಸ್ಟ್ ಟೈಮ್ ಬಂದಿರಂತ ಏನು ಭಯ ಪಡಬೇಡಿ. ಜಸ್ಟ್ ಕೇಳಿದರೆ ಸಾಕು, ಯಾರಾದರೂ ಗೊತ್ತಿದ್ರೆ ಆರಾಮಾಗಿ ಹೇಳ್ತಾರೆ.
ನೋಡ್ರಿ ಎಲ್ಲ ಶಾಪ್ಸ್ 6 o'clock ಓಪನ್ ಆಗಿದ್ದಾವೆ. ಸೊ ಈಗ ಇಷ್ಟು ಬಹಳಷ್ಟು ಬಸ್ ಇದಾವೆ ಇಲ್ಲಿ. ಇಷ್ಟು ಬಸ್ ಅಲ್ಲಿ ಈಗ ನಾವು ನಮ್ಮ ಮಾರ್ತಳ್ಳಿಗೆ ಹೋಗ್ಬೇಕು. ನಾವು ಈಗ ಪ್ರೆಸೆಂಟ್ ಇದೂ ಅಲ್ಲ. ಸೊ ಗಾಯ್ಸ್ ಈಗ ನಾವು ಮಾರ್ತಳ್ಳಿ ಬಸ್ ಆದ್ರೂ ಹುಡುಕ್ಬೇಕು. ಬಸ್ ಮಾರ್ತಳ್ಳಿ ಬಸ್ ಹೋಗ್ಬೇಕು ಒಳಗಡೆ. ಸೊ ನೋಡ್ರಿ ಈಗ ಎಲ್ಲಿ ಅವರೇ ಕೇಳಿದ್ರು ಎಲ್ಲಿಗೆ ಹೋಗ್ಬೇಕಂತ. ಈಗ ನಾನು ಹತ್ರ ರೆಸ್ಪಾನ್ಸ್ ಮಾಡಿದೆ, ನನಗೆ ಮಾರ್ತಳ್ಳಿ ಹೋಗ್ಬೇಕಂತ ಹೇಳಿದೆ. ಅವರು ಒಳಗೆ ಹೋಗ್ಬೇಕಂತ ಹೇಳಿದ್ರು. ಅದಕ್ಕೆ ನಾನೀಗ ಒಳಗಾದ್ರೂ ಹೋಗ್ತಾ ಇದ್ದೀನಿ. ಈಗ ನಾನು ಬಸ್ ಒಳಗಾದ್ರೆ ಇದ್ದೀನಿ. ಮಾರ್ತಳ್ಳಿಗೆ ಟಿಕೆಟ್ ಆದ್ರೂ ತಗೊಂಡಿದ್ದೀನಿ. ಇಲ್ಲಿ ಜಸ್ಟ್ ಸಾರಿ ಕಂಡಕ್ಟರ್ ಕೊಟ್ಟರು. ಇನ್ನು ಬಸ್ ಆದ್ರೂ ಮೂವ್ ಆಗಲಿಲ್ಲ, ನೋಡ್ಬೇಕು, ವೇಟ್ ಮಾಡಬೇಕು. ಈಗ ನಾನು ನನ್ನ ಲೊಕೇಶನ್ ಗೂಗಲ್ ಮ್ಯಾಪ್ ಆದ್ರೆ ಯೂಸ್ ಮಾಡ್ತಾ ಇದ್ದೀನಿ. ಗೂಗಲ್ ಮ್ಯಾಪಲ್ಲಿ ನನ್ನ ಲೊಕೇಶನ್ ತೋರಿಸ್ತಿದೆ ಅಲ್ಲ, ಆ ರೂಟ್ ಆದರೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನು ಭಾಳ ದೂರ ಇದೆ. ಇಲ್ಲ ಅಂದರೆ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಆದ್ರೆ ನಡ್ಕೊಂತ ಹೋಗ್ಬೇಕು. ಜಸ್ಟ್ ಇಲ್ಲೇ ಇದೆ, ಕಾಣಿಸ್ತಿದೆ, ಆದ್ರೆ ನಿಯರ್ ಬರ್ತಾ ಇಲ್ಲ. ಬೆಂಗಳೂರು ಏನಂದ್ರೆ ಬಹಳ ದೊಡ್ಡದಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ಕನ್ಫ್ಯೂಷನ್. ಇಂಡಿವಿಜುವಲ್ ಏನು ಗೊತ್ತಾಗ್ತಾನೆ ಇಲ್ಲ. ಜಸ್ಟ್ ಲೊಕೇಶನ್ ಆದ್ರೆ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಇನ್ಸ್ಟಿಟ್ಯೂಟ್ ಬಹಳ ದೂರ ಇದೆ ಅನಿಸುತ್ತೆ. ನೋಡೋಣ ಫ್ರೆಂಡ್ಸ್. ಸೊ ಈಗ ನಾನು ನನ್ನ ಲೊಕೇಶನ್ಗಾದ್ರೂ ಬಂದೀನಿ. ಇಲ್ಲಿ ನೋಡ್ರಿ, ಇದೇ ನನ್ನ ಲೊಕೇಶನು. ಈಗ ಅದು ಇನ್ಸ್ಟಿಟ್ಯೂಟ್ ಆದರೆ ಇನ್ನೂ ಓಪನ್ ಮಾಡಿಲ್ಲ. ಕಾಲ್ ಮಾಡಿದರೆ ಅವ್ರೇನಂತಾರೆ 9:30 10 ಆಗುತ್ತಪ್ಪ, ಇಷ್ಟು ಬೇಗ ಬಂದಿರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಂದು ಟ್ರೈನು ಜಲ್ದಿ ಬಂತು, 6 ಗಂಟೆಗೆಲ್ಲ ನಾನು ಬೆಂಗಳೂರು ಒಳಗೆ ಇದ್ದೆ. ಸೊ ಈಗ ವೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ಇಲ್ಲಿ ವೇಟ್ ಮಾಡ್ಬೇಕು ಗಾಯ್ಸ್. ಈಗ ವೇಟ್ ಮಾಡಿ ಆಫ್ಟರ್ 9 o'clock ಮತ್ತೆ ಬರಬೇಕು. ಈಗ ಈ 1 hour ಎಲ್ಲಿ ಕಳಿಬೇಕು, ಹೇಗೆ ಕಳಿಬೇಕು ಗೊತ್ತಾಗ್ತಾ ಇಲ್ಲ. ಮೇಡಮ್ ಹೆಂಗೋ ಅಂತ ನೋಡ್ರಿ, ನಾನು ರ್ಯಾಪಿಡೋ ಬುಕ್ ಮಾಡಿ ಇನ್ನೊಂದು ಲೊಕೇಶನ್ಗಾದ್ರೂ ಹೋಗ್ತಾ ಇದ್ದೀನಿ. ಭಾಳ ಟ್ರಾಫಿಕ್ ಇದೆ ಇಲ್ಲಿ. ಅವರೇ ಹೆಲ್ಮೆಟ್ನು ಕೊಟ್ಟಿದ್ದಾರೆ ರ್ಯಾಪಿಡೋ ಅವರು.
ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆದರೂ ಕಟ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ. ಈಗ ನಾನು ರೋಡ್ನಲ್ಲಿ ರ್ಯಾಪಿಡೋ ಬುಕ್ ಮಾಡಿ ಹೋಗ್ತಾ ಇದ್ದೀನಿ. ಎಷ್ಟು ಫಾಸ್ಟ್ ಆದರೆ ಈ ಗಾಡಿಗಳು ಹೋಗ್ತಾ ಇದ್ದಾವೆ ನೋಡ್ರಿ. ಬಸ್ ನೋಡ್ರಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಇಲ್ಲಿ ಎಲ್ಲರೂ ಫಾಸ್ಟಾಗಿ ಹೋಗ್ಬೋದು ಗಾಯ್ಸ್. ಪ್ರಾಬ್ಲಮ್ ಏನಂದರೆ ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಗಾಡಿಗಳಿದ್ದಾವೆ. ಅಷ್ಟಾದ್ರೂ ಪ್ರಾಬ್ಲಮ್ ಏನಂದರೆ ಟ್ರಾಫಿಕ್ಕು, ಜಸ್ಟ್ ಟ್ರಾಫಿಕ್ ಅನ್ನೋ ಮಾತು. ಇಲ್ಲಿಂದ ನಾವು ನಮ್ಮ ಇನ್ಸ್ಟಿಟ್ಯೂಟ್ಗಾದರೆ ಹೋಗಬೇಕು. ಈಗ ಟೈಮ್ ಆಗ್ತದೆ. ಈಗ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಏನಾದರೂ ಕೆಲಸ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಈಗ ಅದು ನಾವು ಹೋಗ್ತಾ ಇದ್ದೀವಿ. ಈಗ ಇನ್ಸ್ಟಿಟ್ಯೂಟಿಂದ ಡೈರೆಕ್ಟ್ ನಾವು ಬಸ್ ಹತ್ತಿ ಮೆಟ್ರೋಗಾದರೆ ಹೋಗಬೇಕು. ಈಗ ನಂದು ಏನಾದರೂ ಕೆಲಸ ಇತ್ತಲ್ಲ ನಮ್ಮ ಬೆಂಗಳೂರಲ್ಲಿ, ನಂದೇನು ಕೆಲಸ ಇತ್ತಲ್ಲ ಎಲ್ಲ ಆಗೋಗಿದೆ. ಈಗ ನಾನು ನಮ್ಮ ನಾಗರಾಜ್ ಅವ್ರ ಮನೆಗಾದರೂ ರೂಮ್ಗಾದರೂ ಹೋಗ್ತಾ ಇದ್ದೀನಿ. ಫುಲ್ ಜರ್ನಿ ಗಾಯ್ಸ್. ಇವತ್ತು ಎಷ್ಟು ತಿರುಗಾಡಿನಂದರೆ ನನಗೆ ಅಷ್ಟೊಂದು ತಿರುಗ್ತೀನಂತ ನನಗೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಾನು. ಅಷ್ಟು ಭಾಳ ಇವತ್ತು ಫುಲ್ ಜರ್ನಿ ಅಂದರೆ ಆಗಿದೆ ನಂದು. ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಮೈಯೆಲ್ಲ ಬ್ಯಾನ್ ಆಗಿಬಿದೆ. ಈಗ ನಾನು ನಾಗರಾಜ್ ರೂಮಿಗೆ ಬಂದುಬಿಟ್ಟಿದ್ದೀನಿ. ನನಗಂತೂ ಸಾಕಾಗಿಬಿಟ್ಟಿದೆ. ಎಲ್ಲ ಬೆಂಗಳೂರಲ್ಲಿ ಸುತ್ತಾಡಿ ಕಾಲೆಲ್ಲ ಬ್ಯಾನ್ ಆಗಿಬಿಟ್ಟಿದೆ ನನಗೆ. ನಮ್ಮ ನಾಗರಾಜ್ ಏನು ಮಾಡ್ತಿದ್ದಾನೆ ನೋಡ್ರಿ. ನಾಳೆ ನಾಗರಾಜಂದು ಎಕ್ಸಾಮ್ ಇದೆ ನೋಡ್ರಿ. ನೀವೇ ಬರ್ರಿ ನಾಗರಾಜ್. ಸೊ ಗಾಯ್ಸ್, ಗುಡ್ ನೈಟ್. ನಾಳೆ ಈಗ ಮಕ್ಕೊಂಡ್ರೆ ಗಾಯ್ಸ್ ಭಾಳ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾಕಂದರೆ ಪೂರ ಡೇ ಎಲ್ಲ ನಾವು ಸುತ್ತಾಡಿದ್ವಲ್ಲ ಆ ಕಡೆ ಈ ಕಡೆ. ಮೆಟ್ರೋ ಮತ್ತು ರ್ಯಾಪಿಡೋಯಿಂದ ಫುಲ್ ಮೈ ಬ್ಯಾನ್ ಆಗಿಬಿಟ್ಟಿದೆ. ಮುಂಜಾನೆಯಿಂದ ತಿರ್ಗ್ತಾ ಇದ್ದೀನಿ ಹಂಗೆ ಕಂಟಿನ್ಯೂಸ್ಲಿ. ಸೊ ಗುಡ್ ನೈಟ್. ಸೊ ಈಗ ನಾನು ಮಕ್ಕಂಡು ಎದ್ದಿದ್ದೀನಿ. ಟೈಮ್ ನೋಡಿದರೆ 9 ಆಗಿದೆ. ಸ್ವಲ್ಪ ಹೊರಗೆ ಹೋಗಿ ಬರೋಣ ಗೈಸ್. ಸೊ ಈಗ ನಾನು ಹೊರಗೆ ಬಂದು ನೋಡ್ತಾ ಇದ್ದೀನಿ, ಸೂರ್ಯ ಕಣ್ಣಿಗೆ ಕುಗ್ತಾ ಇದ್ದಾನೆ. ಕಡೆಯಿಂದ ನೋಡಿದರೆ ಈಗ ನಾನು 9 ಗಂಟೆ ಆಗಿದೆ. 9 ಗಂಟೆಗೆ ನಾನು ಎದ್ದೇಳಿದ್ದೀನಿ. ಕಣ್ಣೆಲ್ಲ ಮಬ್ಬಾಗಿ ಇನ್ನು ನಿದ್ರೆಗಣೆಗೆ ಇದ್ದೀನಿ. ಎಕಡೆ ಹೋಗ್ಬೇಕು ಗೊತ್ತಿಲ್ಲ. ಅದಕ್ಕೆ ಜಸ್ಟ್ ಈಗ ಎದ್ದಕ್ಕೆ ಹೊರಗೆ ಬಂದೀನಿ, ಜಸ್ಟ್ ರಿಲೀಫ್ಗೋಸ್ಕರ. ಈಗ ನಾನು ಬೆಂಗಳೂರಲ್ಲಿ ಅಂಗಡಿಗೆ ಹೋಗಿ ನಾನು ಸೋನಿ ಕೇಳಿದೆ. ಸೋನಿ, ಅನಿ, ಗೂಗಲ್ ಏನಾದರೂ ಇದೆ ಇಲ್ಲ ಅಂತ. ಅವರು ಅಂಥದ್ದೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಒಂದಲ್ಲ 2-3 ಅಂಗಡಿ ತಿರುಗಿದೆ. ಅಲ್ಲಿನೂ ನಮಗೇನು ಸಿಗಲಿಲ್ಲ. ಅವರಿಗೆ ಸೋನಿ, ಅನಿ, ಗೂಗಲು ಅಂದರೆ ಏನಂದ್ರೆ ಗೊತ್ತೇ ಇಲ್ಲ ಆಲ್ಮೋಸ್ಟು. ನಾನು ಫೈನಲಿ ಒಂದು ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಏನೋ ಇದು ಕಂಡಿತು. ಅಲ್ಲಿ ಹಾಕಿದ್ರು. ನಾನು ಇದು ತೊಗೊಂಡೆ. ಇದು ಆ್ಯಸ್ ಇಟ್ ಈಸ್ ನಮ್ಮ ಅನಿ ಸೋನಿ ಥರನೇ ಇದೆ ನೋಡ್ರಿ. ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಸೋನಿ ಥರನೇ ಇದೆ. ಆದರೆ ಇಲ್ಲಿ ನಮ್ಮ ಬ್ರ್ಯಾಂಡ್ ಸಿಗಲ್ಲ. ಈಗ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ನಾನು ನಾಗರಾಜ್ ಮತ್ತು ನಾವು ನಮ್ಮ ಊರಿಗೆ ಆದರೆ ಹೋಗ್ತಾ ಇದ್ದೀವಿ. ಈಗ ನೋಡ್ರಿ ಪ್ರೆಸೆಂಟ್ ನಾವು ಮೆಟ್ರೋದಲ್ಲಿ ಇದ್ದೀವಿ. ಸೊ ಈಗ ನಮ್ಮ ರಾಯಚೂರು ಸ್ಟೇಷನ್ ಆದರೆ ಬಂದುಬಿಟ್ಟಿದೆ. ಈಗ ನಾವು ಟ್ರೈನಿಂದ ಹೊರಗಾದರೆ ಇಳಿತಾ ಇದ್ದೀವಿ. ಇನ್ನು ಭಾಳ ಜನ ಇದ್ದಾರೆ ಇಳಿಯೋರು. ಅಲ್ಲಿಂದ ಟ್ರೈನಿಂದ ಇಳ್ಕೊಂಡು ನಾವಾದರೆ ನಡ್ಕೊತ ಹೊರಗೆ ಹೋಗ್ತಾ ಇದ್ದೀವಿ.
ನಮ್ಮ ನಾಗರಾಜ್ ಆದರೆ ಒಬ್ಬರನ್ನ ನಮ್ಮ ಫ್ರೆಂಡ್ನ ಕರೆಸಿದ್ದಾರೆ. ನಾಗರಾಜ್ ಫ್ರೆಂಡ್ ಬಂದಿದ್ದಾನೆ. ಇಷ್ಟು ರಾತ್ರಿಗೆ ಯಾರಿಲ್ಲ ಅಂದರೆ ಫ್ರೆಂಡ್ನ ಕರೆಸಿದ್ದಾನೆ ಗಾಯ್ಸ್ ನಮ್ಮ ನಾಗರಾಜು. ಈಗ ನಾವು ಹೊರಗೆ ಹೋಗಿ ಫ್ರೆಂಡಿನ ಗಾಡಿ ಮೇಲೆ ಹತ್ತಿ ಹೊರಗೆ ಹೋಗಬೇಕು. ಸೊ ಫೈನಲಿ ಈಗ ನಾವು ರಾಯಚೂರಾದರೆ ರೀಚ್ ಆಗಿಬಿಟ್ಟಿದ್ದೀವಿ. ಈಗ ಪ್ರೆಸೆಂಟ್ ನಾನು ರಾಯಚೂರಲ್ಲಿದ್ದೀನಿ. ಈಗ ಟೈಮು 4:30 ಆಗ್ತಿದೆ. ಈಗ ನಮ್ಮ ಬೆಂಗಳೂರು ಜರ್ನಿ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿದೆ. ಬೆಂಗಳೂರು ಜರ್ನಿ ಮುಗಿಸ್ಕೊಂಡು ಫೈನಲಿ ಅಂತೂ ನಾನು ನಮ್ಮ ರಾಯಚೂರು ಸಿಟಿ ಸೇರ್ಕೊಂಡಿದ್ದೀನಿ. ಸೊ ಗಾಯ್ಸ್ ಈಗ ನಾವು ನಮ್ಮ ಮನೆಗೆ ಹೋಗಬೇಕು. ನಮ್ಮ ಊರು ಚಿಕ್ಕಸೂರಿಗಾದರೂ ಹೋಗ್ಬೇಕೀಗ. ಈಗ ಯಾವ ಬಸ್ ಇರ್ತವೋ ಏನೋ ನೋಡ್ಬೇಕೀಗ ಪ್ರೆಸೆಂಟು ನೋಡಮ್ ಗಾಯ್ಸ್. ನಾನಂತರೂ ಫೈನಲಿ ನಮ್ಮ ರಾಯಚೂರಾದರೆ ತಲುಪಿದ್ದೀನಿ. ಸೊ ಟೇಕ್ ಕೇರ್ ಗಾಯ್ಸ್. ನಾವು ಮೀಟ್ ಆಗೋಣ ನಮ್ಮ ನೆಕ್ಸ್ಟ್ ವೀಡಿಯೋಲಿ. ಸೊ ಟೇಕ್ ಕೇರ್, ಬೈ ಬೈ, ಸಿ ಯು ಗಾಯ್ಸ್.